ರಾಜ್ಯದಲ್ಲಿ SIR ಪಾಲಿಟಿಕ್ಸ್ ತುಂಬಾ ಜೋರಾಗಿ ನಡೀತಾ ಇದೆ. ನಿನ್ನ ತಾನೇ ವಿಪಕ್ಷಗಳು ಈಗಾಗಲೇ ಅನೇಕ ದಾಖಲೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಜೊತೆಗೆ ಜನರ ಮುಂದೆ ಇಟ್ಟು SIR ನಲ್ಲಿ ಲೋಪದೋಷಗಳಾಗ್ತಾ ಇದೆ, ಇದರ ಹಿಂದೆ ಸರ್ಕಾರದ ಕೈವಾಡ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ವು. ಈಗ ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಬದಲಾಗಿ ಈಗ ಬಿಜೆಪಿಯ ವಿಜಯೇಂದ್ರ ಅವರು ನೇರವಾಗಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರು ಕೂಡ ಇದೇ ವಿಚಾರವನ್ನು ಮುಂದಿಟ್ಟು ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೂಡ ಹೋಗುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ನಾಯಕರು SIR ಇಂದ ಈ ಬಾರಿ ಏನಾದರೂ ತೊಂದರೆ ಆದರೆ ಅದು ಬಿಜೆಪಿಗೇನೆ, ಹೀಗಾಗಿ ಎಲ್ಲ ಡ್ರಾಮಾಗಳನ್ನು ಮಾಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. SIR ಪ್ರಕ್ರಿಯೆ ಎನಿಮಿನೇಷನ್ ಫಾರಂ ನ ಒಂದು ಡೂಪ್ಲಿಕೇಟ್ ಮಾಡಿ ಮಸೀದಿ ಒಳಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಚೌಲ್ಟ್ರಿನಲ್ಲಿ ಕ್ಯೂ ನಿಲ್ಸ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಅಕ್ರಮ. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳು ನಮ್ಮವ್ರು ಇರಬಹುದು, ನಿರ್ದೇಶನ ಯಾರು ಕೊಡೋದು? ಇದು SIR ರೀತಿ ಅಲ್ಲ, ಇದು ರೀವೆರಿಫೈ ಮಾಡಬೇಕು. ಇದು ಹೇಳಿತನದ ಪರಮಾವಧಿ. ಈಗ ಯಾರು ಆಕ್ಷನ್ ತಗೋಬೇಕು? ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಟ್ರಾನ್ಸ್ಪರೆನ್ಸಿನಲ್ಲಿ ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. SIR ಅರ್ಹ ಮತದಾರರನ್ನ ಗುರುತಿಸುವ ಕೆಲಸ ಭರದಿಂದ ಸಾಗ್ತಿದೆ. ರಾಜ್ಯದಲ್ಲಿ ಜುಲೈ 29ರವರೆಗೂ ಮತಪಟ್ಟಿ ಪರಿಷ್ಕರಣೆ ಆಗ್ತಿದೆ. ಮನೆ ಮನೆಗೂ BLOಗಳು ಭೇಟಿ ಕೊಟ್ಟು ಎನ್ಯೂಮರೇಷನ್ ಫಾರ್ಮ್ ಕೊಟ್ಟು ಭರ್ತಿ ಮಾಡಿಸ್ತಾರೆ. ಇದೀಗ SIR ಪ್ರಕ್ರಿಯೆಯಲ್ಲೇ ನಿಯಮ ಉಲ್ಲಂಘನೆಯಾಗಿರೋ ಗಂಭೀರ ಆರೋಪ ಕೇಳಿಬಂದಿದೆ. ಮಸೀದಿ, ಕಲ್ಯಾಣ ಮಂಟಪ, ಒಂದೇ ಮನೆಯಲ್ಲಿ ಕೂತು SIR ಅರ್ಜಿ ಭರ್ತಿ ಮಾಡಿಸ್ತಿರೋದಕ್ಕೆ ಹಲವು ಸಾಕ್ಷ್ಯಗಳು ಸಿಕ್ಕಿವೆ. ಚುನಾವಣಾ ಆಯೋಗಕ್ಕೆ ಸಾಕಷ್ಟು ದೂರುಗಳು ಹೋಗಿವೆ. ಇದನ್ನ ರಾಜ್ಯ ಚುನಾವಣಾ ಆಯೋಗ ತುಂಬಾನೇ ಗಂಭೀರವಾಗಿ ಪರಿಗಣಿಸಿದೆ. BLOಗಳು ಮನೆ ಮನೆಗೂ ಹೋಗಿ ಅರ್ಜಿ ವಿತರಣೆ ಮಾಡಬೇಕು, ಸೂಚನೆ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಖಡಕ್ ಸೂಚನೆ ಕೊಟ್ಟರೂ ಕೂಡ ನೆಲಮಂಗಲದಲ್ಲಿ BLOಗಳು ಮನೆ ಮನೆಗೂ ತೆರಳದೆ ಮಸೀದಿಯಲ್ಲಿ SIR ಮಾಡ್ತಿರೋ ದೃಶ್ಯ ಸೆರೆಯಾಗಿದೆ. ಒಂದೇ ಕಡೆಯೇ ಕುಳಿತು ಮಸೀದಿಯಲ್ಲಿ ಜನರಿಗೆ ಎನ್ಯೂಮರೇಷನ್ ಫಾರ್ಮ್ ವಿತರಣೆ ಮಾಡಲಾಗಿದೆ. SIR ನಲ್ಲಿ ನಿಯಮ ಉಲ್ಲಂಘನೆ, ಆಯೋಗಕ್ಕೆ ಬಿಜೆಪಿ ದೂರು. SIR ಪ್ರಕ್ರಿಯೆಯಲ್ಲಿ ನಿಯಮ ಉಲ್ಲಂಘನೆ ಆರೋಪ ಸಂಬಂಧ ರಾಜ್ಯ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದಾಖಲೆ ಸಮೇತ ದೂರು ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಡಲಾಗಿದೆ. ಇದರಲ್ಲಿ ಸರ್ಕಾರದ ಕುಮ್ಮಕ್ಕಿದೆ ಅಂತ ಬಿಜೆಪಿ ಆರೋಪಿಸಿದೆ. ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. BLOಗಳನ್ನ ಇವತ್ತು ಚೌಲ್ಟ್ರಿನಲ್ಲಿ ಕೂರಿಸಿಕೊಂಡು, ಕಲ್ಯಾಣ ಮಂಟಪದಲ್ಲಿ ಕೂರಿಸಿಕೊಂಡು, ಕೆಲವು ಕಡೆ ಮಸೀದಿನಲ್ಲಿ ಕೂರಿಸಿಕೊಂಡು, ಕೆಲವು ಕಡೆ ಶಾಸಕರು ತಮ್ಮ ಕಚೇರಿನಲ್ಲಿ ಕೂರಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇವತ್ತು ಚುನಾವಣಾ ಆಯುಕ್ತರ ಗಮನಕ್ಕೆ ನಾವು ತಂದಿದ್ದೇವೆ. ಅಂದ್ರೆ ಸಂಪೂರ್ಣವಾಗಿ ಒಂದು ಅವ್ಯವಸ್ಥೆಯನ್ನು ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ನಿಂದನೇ ಆಗ್ತಾ ಇರುವಂತದ್ದು. ಅಧಿಕಾರಿಗಳ ಮೇಲೆ ಒತ್ತಡವೂ ಕೂಡ ಹೇರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು. ಹಾಗಾಗಿ ನಾವು ಮಾನ್ಯ ಆಯುಕ್ತರನ್ನ ಭೇಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡುವಂತ ಕೆಲಸ ಆಗಬೇಕಾಗಿದೆ. ಬೆಂಗಳೂರಿನ ಜಯನಗರ ಕ್ಷೇತ್ರದಲ್ಲಿ SIR ಪ್ರಕ್ರಿಯೆಯಲ್ಲಿ ಲೋಪವಾಗಿದೆ ಅಂತ ಸ್ವತಃ ಬಿಜೆಪಿ ಶಾಸಕ CK ರಾಮಮೂರ್ತಿ ಗಂಭೀರ ಆರೋಪ ಮಾಡಿದ್ದಾರೆ. 40 ಬೂತುಗಳಲ್ಲಿ ಆತಂಕದ ಪರಿಸ್ಥಿತಿ ಇದೆ ಅಂದಿದ್ದಾರೆ. ಅರ್ಜಿಯಲ್ಲಿ ಕಾಂಗ್ರೆಸ್ ಮುಖಂಡರ ಫೋಟೋಗಳಿವೆ ಅಂತ ಸಾಕ್ಷ್ಯ ತೋರಿಸಿದ್ದಾರೆ. ಮಾನ್ಯ ರಮೇಶ್ ಅವರು ಬೆಂಗಳೂರು ಸೌತ್ ಕಮಿಷನರ್ ಇದುವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ತಗೊಂಡಿಲ್ಲ. ಇದು ನಾವು ತಗೊಂಡೋಗಿ ಕೊಡ್ತೀವಿ. ಎನಿಮಿನೇಷನ್ ಫಾರಂ ನ ಒಂದು ಡೂಪ್ಲಿಕೇಟ್ ಮಾಡಿ ಅದರಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರ್ ಫೋಟೋ ಹಾಕ್ಬಿಟ್ಟು ಅದನ್ನ ಮನೆ ಮನೆಗೆ ಹಂಚುವಂತ ಕೆಲಸ ಇದೆ. ಏನ್ ಮಾಡ್ತಿದ್ದಾರೆ? ಯಾವ್ದು ಮಾಡ್ತಿಲ್ಲ. ಆ ದೃಷ್ಟಿಯಿಂದ ಎಲ್ಲೆಲ್ಲ ಆಗ್ತಿದೆ ಮತ್ತೆ ಅದನ್ನ ರೀವೆರಿಫೈ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ SIR ಪ್ರಕ್ರಿಯೆ ನಡೆಯಿತು. ಜೋಶಿಗೆ ಎನ್ಯೂಮರೇಷನ್ ಫಾರ್ಮ್ ಅನ್ನ ಧಾರವಾಡ ಜಿಲ್ಲಾಧಿಕಾರಿ R ಸ್ನೇಹಲ್ ವಿತರಣೆ ಮಾಡಿದ್ರು. ರಾಜ್ಯದಲ್ಲಿ SIR ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ ಅಂತ ಕೇಂದ್ರ ಸಚಿವ ಜೋಶಿ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ಆಗ್ತಿದೆ ಅಂದಿದ್ದಾರೆ. BLA2ಗಳು ಸಮುದಾಯ ಭವನದಾಗ ಮಾಡ್ತಾ ಇದ್ದಾರೆ. 4 ವಾರ್ಡ್ಗಳನ್ನ ಸಾಮೂಹಿಕ ಯಾವ ಬರ್ತಾ ನಾವು ಕೊಡ್ತಾರೆ, ಪ್ಯಾಂಪ್ಲೆಟ್ ಹಂಚ್ತಾರಲ್ಲ ಚುನಾವಣೆ ಮನೆ ಮನೆಗೆ.
ಅಲ್ಲಿ ಇಲ್ಲೇ ಇವರ ಕರೆದು ಅನಿಸ್ತಾ ಇದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಿವಿ. ಅರವಿಂದ್ ಬೆಲ್ಲದವ್ರು ಕಂಪ್ಲೇಂಟ್ ಕೊಟ್ಟರು, ಮಸೀದಿ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಥಲ್ಲಿ ಹೋಗೆಲ್ಲ SIR ಮಾಡಿಸುವರಂತ. ಇದು SIR ರೀತಿ ಅಲ್ಲ. ಇದು BLO ಯಾರು ಅಂಡರ್ ಬರ್ತಾರೆ? ಅಧಿಕಾರಿಗಳು ನಮ್ಮವ್ರು ಇರ್ಬೋದು, ನಿರ್ದೇಶನ ಯಾರು ಕೊಡೋದು? ಎಲೆಕ್ಷನ್ ಕಮಿಷನ್ ಅಲ್ವಾ? ಈಗ ಯಾರು ಆಕ್ಷನ್ ತಗೋಬೇಕು? ಬಾಂಗ್ಲಾದೇಶದ ಅಕ್ರಮ ವಲಸಿಗರ ಮತ ಉಳಿಸಲು ಪ್ರಯತ್ನ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತೂ ಈಗಾಗಿರೋ SIR ಪ್ರಕ್ರಿಯೆ ರದ್ದಾಗಬೇಕು ಅಂದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲ್ ಕೃಷ್ಣ ರಾಜ್ಯದಲ್ಲಿನ SIR ಬಿಜೆಪಿಗೆ ಮುಳುವಾಗುತ್ತೆ ಅಂದಿದ್ದಾರೆ. ಶಾದಿ ಮಹಲ್ಗಳ ಮುಂದೆ ಎಲ್ಲ ಕ್ಯೂ ನಿಲ್ಸ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಅಕ್ರಮ ವಲಸಿಗರು ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಅವ್ರಿಗೆ ವೋಟ್ ಹಾಕ್ತಾರಲ್ಲ, ಅದಕ್ಕೋಸ್ಕರ ನೀವು ವೋಟ್ ಮಾಡ್ಕೊಳ್ಳಿ. DK ಶಿವಕುಮಾರ್ ಇನ್ನೊಂದು ಮಾತು ಹೇಳಿದ್ದಾರೆ, ನಿಮ್ಗೆ ಏನಾರ ವೋಟ್ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಎಲ್ಲ ಫ್ರೀ ಬೀಸ್ ಎಲ್ಲ ಕಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನೀವೆಲ್ಲ ಇಲ್ಲೇ ರೀ, ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗಬೇಡಿ ಅನ್ನೋ ಸಂದೇಶವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇದು ಹೇಡಿತನದ ಪರಮಾವಧಿ. ಒಂದು ಕಡೆ ಈಗ ಆಗಿರತಕ್ಕಂಥ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಹೋದಾಗ ನಮ್ಮ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಯನ್ನ ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಒಂದು ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಏನು ಇವತ್ತು ಬಿಜೆಪಿಯವರು ಅಲ್ಲಿ ರಾಜಕೀಯ ಮಾಡಿ ಇವತ್ತು ಏನು ಸರ್ಕಾರವನ್ನು ಅಲ್ಲಿ ಬೀಳಿಸಬೇಕಂತ ಮಾಡಿದ್ರು, ಅದು ಕರ್ನಾಟಕದಲ್ಲಿ ಆಗಬೇಕಂತ ಇದು ಅವರನ್ನು ನಡೆಯಲ್ಲ. ಕರ್ನಾಟಕದಲ್ಲಿ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ SIR ಇದರಲ್ಲಿ ಯಾರಿಗೂ ಹೆದರಿಕೆ ಆಗುವಂತ ಪ್ರಶ್ನೆ ಇಲ್ಲ. ಅದು ಬಿಜೆಪಿಗೆ ಮುಳ್ಳುವಾಗುವಂತ ಪ್ರಶ್ನೆ ಇವತ್ತು ಬಂದಿದೆ. ಇವತ್ತು ಇನ್ನು SIR ವೇಳೆ ಲೋಪ ಕಂಡು ಬಂದಿದೆ. ಹಾಗಾದ್ರೆ BLO ಮತ್ತು BLA ಕೆಲಸ ಏನು ಅನ್ನೋದನ್ನೇ ನೋಡೋದಾದ್ರೆ, ಚುನಾವಣಾ ಆಯೋಗದ ನಿಯಮಾವಳಿಗಳ ಪ್ರಕಾರ ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ ಮನೆ ಸಮೀಕ್ಷೆ ನಡೆಸುವಾಗ BLO ಏಕಾಂಗಿಯಾಗಿ ಕಾರ್ಯನಿರ್ವಹಿಸಬೇಕು. BLO ಜೊತೆಗೆ ಯಾವುದೇ ರಾಜಕೀಯ ಪಕ್ಷದ ಬೂತ್ ಮಟ್ಟದ ಏಜೆಂಟ್ರು ಅಂದ್ರೆ BLAಗಳು ಇರಬೇಕೆಂಬ ಅಧಿಕೃತ ನಿಯಮ ಇಲ್ಲ. ಪಕ್ಷದ ಏಜೆಂಟ್ಗಳು ಇಲ್ಲದಿದ್ರೂ BLOಗಳು ಮನೆಗೂ ಭೇಟಿ ಕೊಟ್ಟು ಮತಪಟ್ಟಿ ಪರಿಷ್ಕರಣೆ ಮಾಡಬೇಕಿದೆ. ಇನ್ನೊಂದು ಮಾಹಿತಿ ಅಂದ್ರೆ, ಒಂದ್ ವೇಳೆ ನಿಯಮಗಳನ್ನ ಉಲ್ಲಂಘಿಸಿ BLO ಜೊತೆ ರಾಜಕೀಯ ಪಕ್ಷದ ಏಜೆಂಟ್ರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ರೆ ಸಂಬಂಧಪಟ್ಟ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಅಥವಾ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ಸಾರ್ವಜನಿಕರು ದೂರು ನೀಡಬಹುದಾಗಿದೆ. ಆದರೆ ಸರ್ಕಾರ ಏನ್ ಹೇಳ್ತಿದೆ ಅಂದ್ರೆ, ಪಾರದರ್ಶಕವಾಗಿ SIR ಆಗೋಕೆ ನಮ್ಮ ಕಡೆಯಿಂದ ಏಜೆಂಟ್ಗಳನ್ನ ನೇಮಕ ಮಾಡಿದ್ದೀವಿ ಅಂತಿದ್ದಾರೆ. SIR ಪ್ರಕ್ರಿಯೆ ಲೋಪದ ಆರೋಪ ಪೊಲಿಟಿಕಲ್ ಟರ್ನ್ ಪಡೆದುಕೊಂಡಿದೆ. SIR ಅಸ್ತ್ರದೊಂದಿಗೆ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಮೈತ್ರಿ ಸಿದ್ಧತೆ ನಡೆಸಿದೆ. ಕಾಂಗ್ರೆಸ್ ವಿರುದ್ಧ ಜಂಟಿ ಸಮರಕ್ಕೆ ಬಿಜೆಪಿ JDS ನಾಯಕರು ತಯಾರಿ ಮಾಡಿದ್ದಾರೆ. ಶೀಘ್ರದಲ್ಲೇ ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡಲಿರುವ ಕುಮಾರಸ್ವಾಮಿ ಜಂಟಿ ಹೋರಾಟದ ರೂಪರೇಷೆಗಳ ಬಗ್ಗೆ ಸಮಾಲೋಚನೆ ಮಾಡಲಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.